ಯಾವ್ದೋ ಒಂದು ಸಮುದ್ರ ನೀರಲ್ಲಿರುವಂತಹ ಒಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ಇದು ಪ್ರಪಂಚದಲ್ಲೇ ಫಸ್ಟ್ ನವಗ್ರಹ ಟೆಂಪಲ್ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನ ರಾಮಾಯಣಕ್ಕೂ ಕೂಡ ಸಂಬಂಧಪಟ್ಟಿರುವಂತಹ ದೇವಸ್ಥಾನ. ಇದು ಯಾವ ದೇವಸ್ಥಾನ, ಎಲ್ಲಿ ಲೊಕೇಟ್ ಆಗಿದೆ, ಮತ್ತೆ ಲೊಕೇಶನ್ ಎಲ್ಲಿ, ಇದರ ವಿಶೇಷತೆ ಏನು ಅಂತ ನೀವೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ನೀವು ಕೊಡುವಂತಹ ಒಂದು ಲೈಕು, ಸಬ್ಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಇಂದ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೊರಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಇದು ನಮ್ಮ ಇಂಡಿಯಾದಲ್ಲೇ ಫೇಮಸ್ ಅಂದ್ರೆ ವರ್ಲ್ಡ್ ಫೇಮಸ್ ಆಗಿರುವಂತಹ ಒಂದು ದೇವಿ ಪಟ್ಟಣಂ ಅಲ್ಲಿರುವಂತಹ ನವಗ್ರಹ ದೇವಸ್ಥಾನದ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ತಮಿಳ್ನಾಡು ಅಂದ್ರೆ ರಾಮೇಶ್ವರಂ ಇಂದ 60 ಕಿಲೋಮೀಟರ್ಸ್ ಅಲ್ಲಿ ದೇವಿ ಪಟ್ಟಣಂ ಲೊಕೇಟ್ ಆಗಿದೆ. ಸೊ ನಿಮ್ಗೆ ರಾಮೇಶ್ವರಂ ವಿಸಿಟ್ ಮಾಡಿದ್ರೆ ರಾಮೇಶ್ವರಂ ಇಂದ ದೇವಿ ಪಟ್ಟಣಂಗೆ ಕೆಲವು ಡೈರೆಕ್ಟ್ ಬಸ್ಸಸ್ ಕೂಡ ಇದೆ. ಮತ್ತೆ ಇಲ್ಲ ಅಂದ್ರೆ ರಾಮನಾಡು ಇಂದ ದೇವಿ ಪಟ್ಟಣಂ ಕೂಡ ಡೈರೆಕ್ಟ್ ಆಗಿ ಬಸ್ ಫೆಸಿಲಿಟೀಸ್ ಇದೆ. ಸೊ ರಾಮೇಶ್ವರಂ ಇಂದ ಅಂದ್ರೆ ನಾವು ಅಲ್ಲಿ ಹೋದ್ಮೇಲೆ ರಾಮೇಶ್ವರಂ ರೀಚ್ ಆದ್ಮೇಲೆ ನಾವು ಲೋಕಲ್ ಟ್ರಾವೆಲ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ನೀವು ಕಾರ್ ಆ ತರ ಹೋದ್ರೆ ಲೊಕೇಶನ್ ಮ್ಯಾಪ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ನಾವು ಹೋಗಿದ್ದು ಟ್ರೈನ್ ಅಲ್ಲಿ ಹೋಗಿ ಅಲ್ಲಿ ಇರುವಂತಹ ಲೋಕಲ್ ಟ್ರಾವೆಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಟ್ರಾವೆಲ್ ಮಾಡಿದ್ದು. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಸಮುದ್ರದಲ್ಲಿ ನವಗ್ರಹ ದೇವಸ್ಥಾನ ಇದೆ ಅಂತಾನೆ ಹೇಳ್ಬೋದು. ಇದು ಪ್ರಪಂಚದಲ್ಲೇ ಮೊದಲನೇ ನವಗ್ರಹ ದೇವಸ್ಥಾನ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇದನ್ನ ರಾಮ ದೇವರು ಶ್ರೀಲಂಕಾಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೇವಿ ಪಟ್ಟಣಂಲ್ಲಿ ಸಮುದ್ರದಲ್ಲಿ ನವಗ್ರಹ ದೇವಸ್ಥಾನವನ್ನ ಸ್ಥಾಪಿಸಿ ಇದನ್ನ ನವಗ್ರಹ ದೇವಸ್ಥಾನನ 9 ಪ್ಲಾನೆಟ್ಸ್ಗೆ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ 9 ನವಗ್ರಹ ದೇವಸ್ಥಾನನ ಸಮುದ್ರದ ನಡುವೆ ಸ್ಥಾಪನೆ ಮಾಡಿ ಶ್ರೀಲಂಕಾಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನವಗ್ರಹಗಳದ ಆಶೀರ್ವಾದ ತಗೊಂಡು ಆನಂತರ ಶ್ರೀಲಂಕಾಗೆ ಪ್ರಯಾಣ ಅವರು ಬೆಳೆಸಿದ್ರು ಅನ್ನುವಂತಹ ಒಂದು ಇತಿಹಾಸ ಇದೆ. ಸೊ ನೀವು ಎಲ್ಲಾ ನವಗ್ರಹ ದೇವಸ್ಥಾನಗಳನ್ನು ನೋಡಿರ್ತೀರಾ, ಬಟ್ ನದಿಗಳಲ್ಲಿ ಆತರ ಎಲ್ಲ ತುಂಬಾನೇ ಕಡಿಮೆ ಇದೆ. ಬಟ್ ಸಮುದ್ರದಲ್ಲಿ ನವಗ್ರಹ ದೇವಸ್ಥಾನ ಇರೋದನ್ನ ನೀವು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಇದು ಏನಂತಂದ್ರೆ ತುಂಬಾನೇ ಫೇಮಸ್ ಆಗಿರುವಂತಹ ದೇವಸ್ಥಾನ. ಆಲ್ಮೋಸ್ಟ್ ಆಲ್ ರಾಮೇಶ್ವರಂ ವಿಸಿಟ್ ಮಾಡಿದವ್ರು ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟು ಹೋಗ್ತಾರೆ, ಗೊತ್ತಿರೋರು ಮಾತ್ರ ಬಂದ್ಬಿಟ್ಟು ಹೋಗ್ತಾರೆ. ಸೊ ನೀವು ರಾಮೇಶ್ವರಂಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಈ ಪ್ಲೇಸ್ ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಪ್ರಪಂಚದಲ್ಲೇ ಮೊದಲನೇ ನವಗ್ರಹ ದೇವಸ್ಥಾನ ಅಂತಂದ್ರೆ ಈ ತರ ಪುಣ್ಯ ಭೂಮಿಗೆ ನಾವು ಹೋಗ್ಬೇಕು, ದೇವರ ದರ್ಶನನ ಪಡಿಬೇಕು ಅಂತಂದ್ರೆ ನಾವು ಕೂಡ ಪುಣ್ಯನೇ ಮಾಡಿರ್ಬೇಕು ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಪಾಪ ಕರ್ಮಗಳು ಕೂಡ ಕಡಿಮೆ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ದೇವಸ್ಥಾನ ಅಂದ್ರೆ ನೀರಲ್ಲೇ ಲೊಕೇಟ್ ಆಗಿದೆ. ಇಲ್ಲಿ ನಾವು ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ರೋಡ್ ತರ ಬ್ರಿಡ್ಜ್ ತರ ಕೂಡ ಮಾಡಿದ್ದಾರೆ. ಸೊ ಮೇಲ್ಗಡೆ ಫುಲ್ ಕವರಿಂಗ್ ಕೂಡ ಇದೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಇಲ್ಲಿ ವಾಟರ್ ಫ್ಲೋ ಜಾಸ್ತಿ ಇದ್ದಾಗ ನವಗ್ರಹನ ನಮ್ಗೆ ಹತ್ರದಿಂದ ಸುತ್ತಕ್ಕೆ ಹತ್ರದಿಂದ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ. ವಾಟರ್ ಫ್ಲೋ ಕಡಿಮೆ, ನೀರಿನ ಮಟ್ಟ ಕಡಿಮೆ ಇದ್ದಾಗ ಅದ್ರ ಸುತ್ತಲೂ ನಮ್ಮನ್ನ ಸುತ್ತೋದಕ್ಕೆ ಕೂಡ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ನಾವ್ ಹೋದಾಗ ವಾಟರ್ ಫ್ಲೋ ಜಾಸ್ತಿ ಇದ್ದಿದ್ರಿಂದ ಅವರು ನಮ್ಮನ್ನ ಹತ್ರ ಹೋಗಕ್ಕೆ ಬಿಟ್ಟಿಲ್ಲ. ಬಟ್ ನವಗ್ರಹ ಸುತ್ತೋದಕ್ಕೆ ಒಂಥರ ಬ್ರಿಡ್ಜ್ ತರಾನು ಕೂಡ ಮಾಡಿದ್ದಾರೆ, ಅದನ್ನ ಸುತ್ಕೊಂಡು ಹೋಗ್ಬೋದು. ಮತ್ತೆ ಇಲ್ಲಿ ಏನು ಬ್ರಿಡ್ಜ್ ಏನ್ ಮಾಡಿದಾರಲ್ವಾ, ಇಲ್ಲಿ ಯಾವಾಗ್ಲೂ ವಾಟರ್ ಫ್ಲೋ ಆಗ್ತಾ ಇರುತ್ತೆ, ವೇವ್ಸ್ ಎಲ್ಲ ಬರ್ತಾ ಇರುತ್ತಲ್ವಾ. ಸೊ ಹಾಗಾಗಿ ಯಾವಾಗ್ಲೂ ವೆಟ್ಟಾಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಇದೆ ನವಗ್ರಹ ರಾಮದೇವರು ಶ್ರೀಲಂಕಾ ಹೋಗೋಕ್ಕಿಂತ ಮುಂಚೆ ಮಾಡಿರುವಂತಹ ಒಂದು ನವಗ್ರಹ ದೇವಸ್ಥಾನ ಇದಾಗಿರುತ್ತೆ. ಸೊ ಮೊದ್ಲೆಲ್ಲ ಓಪನ್ ಆಗಿತ್ತು ಅನ್ಸುತ್ತೆ, ಬಟ್ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಪೂಜೆಗಳನ್ನ ನಡೆಸ್ತಾರೆ, ಅರ್ಚನೆಗಳನ್ನು ಕೂಡ ಮಾಡ್ತಾರೆ. ನೀವೇನಾದ್ರೂ ಮಾಡಿಸ್ಬೇಕು ಅಂತ ಇದ್ರೆ ಅಲ್ಲಿ ಟೋಕನ್ ಇರುತ್ತೆ, ಟೋಕನ್ ತಗೊಂಡೋಗಿ ಕೂಡ ನೀವು ಪೂಜೆ ಅರ್ಚನೆಗಳನ್ನೆಲ್ಲಾನು ಮಾಡಿಸ್ಬೋದು ಅಂತಾನೆ ಹೇಳ್ಬೋದು. ಈ ವಾಟರ್ ಮಾತ್ರ ಎಲ್ಲಾ ಸಮುದ್ರದ ನೀರಿಗಿಂತನೂ ತುಂಬಾನೇ ಸಾಲ್ಟಿ ಆಗಿತ್ತು. ಯಾಕಂತಂದ್ರೆ
ನಾವ್ ಈ ನೀರನ್ನ ಸ್ವಲ್ಪ ತಲೆ ಮೇಲೆ ಹಾಕೊಂಡ್ವಿ, ಅದು ಫುಲ್ ಏನಂದ್ರೆ ಡ್ರೈ ಆದ್ಮೇಲೆ ಫುಲ್ ಸಾಲ್ಟ್ ತರನೇ ಬರ್ತಾ ಇತ್ತು. ಸ್ಕಿನ್ ಮೇಲೆ ಹಾಕೊಂಡ್ರು ಅಷ್ಟೇ. ನಾವು ಬೇರೆ ಸಮುದ್ರದ ನೀರು ನೋಡೋದಕ್ಕಿಂತ ಈ ಸಮುದ್ರದ ನೀರು ಸ್ವಲ್ಪ ಜಾಸ್ತಿನೇ ಸಾಲ್ಟಿ ಆಗಿತ್ತು ಅಂತಾನೆ ಹೇಳ್ಬೋದು. ಆಮೇಲೆ ಈ ಸಮುದ್ರದ ಅಕ್ಕಪಕ್ಕನೂ ಕೂಡ ಸಾಲ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ ಕೂಡ ನಾನು ನೋಡಿದೆ. ಸೊ ಎಲ್ರು ಹೇಳ್ತಾ ಇದ್ರು ಈ ಸಮುದ್ರದ ನೀರು ತುಂಬಾನೇ ಉಪ್ಪಾಗಿರುತ್ತೆ ಅಂತ. ಸೊ ನಾವು ಕೂಡ ಪರ್ಸ್ನಲಿ ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನವಗ್ರಹನ ನಮ್ಮ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಅಲ್ಲಿ ಹೋಗಿ ನಾವು ಹತ್ರ ಹೋಗಿ ಮುಟ್ಟಕ್ಕೆಲ್ಲ ಆಗಲ್ಲ, ಯಾಕಂದ್ರೆ ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದೆರಡು ಸ್ಟೆಪ್ಸ್ ಮಾಡಿದ್ದಾರೆ. ಆ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ನಾವು ದೇವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಮಾತ್ರ ಪರ್ಮಿಷನ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾನು ಫುಲ್ ಕಂಪ್ಲೀಟ್ ಆಗಿ ಮುಳುಗಿ ಹೋಗ್ಬಿಟ್ಟಿದೆ ನವಗ್ರಹಗಳೆಲ್ಲಾನು. ಅದ್ರಲ್ಲೂ ನಾವು ಪ್ರಪಂಚದಲ್ಲೇ ಮೊದಲ ನವಗ್ರಹ ದೇವಸ್ಥಾನ ನೋಡ್ತಾ ಇದ್ದೀವಿ. ಅದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಇದು ಪುಣ್ಯ ಭೂಮಿನಿ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಗೊತ್ತಿದೆ ರಾವಣ ಸೀತಾಮಾತೆನ ಅಪಹರಿಸಿದಾಗ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋದಾಗ ರಾಮ ದೇವರು ಮತ್ತೆ ರಾಮ ಲಕ್ಷ್ಮಣ ಹನುಮ ಎಲ್ಲರೂ ಹೋಗ್ಬಿಟ್ಟು ರಾಮೇಶ್ವರಂ ದೇವಿ ಪಟ್ಟಣ ಈ ಏರಿಯಾಗಳಲ್ಲಿ ಅವರು ಅಲ್ಲಿ ಇದ್ಬಿಟ್ಟು ಸೇತುವೆನ ಮಾಡ್ಬಿಟ್ಟು ಶ್ರೀಲಂಕಾಗೆ ಆ ಸೇತುವೆ ಸಹಾಯದಿಂದ ಶ್ರೀಲಂಕಾ ಹೋಗಿ ಮತ್ತೆ ಸೀತಾಮಾತೆನ ಕರ್ಕೊಂಡ್ ಬಂದಿರೋಂತಹ ಹಿಸ್ಟ್ರಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನೀವೇನಾದ್ರೂ ರಾಮೇಶ್ವರಂ ಆ ತರ ಪ್ಲಾನ್ ಮಾಡಿದ್ರೆ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ 2 days ಆದ್ರೂ ಹೋಗಿ ಅಟ್ಲೀಸ್ಟ್. ಯಾಕಂದ್ರೆ ನಾವು ಒಂದು ದಿನ ಹೋಗಿ ಒಂದು ದಿನಕ್ಕೆ 4 ಪ್ಲೇಸ್ನ ಕವರ್ ಮಾಡ್ಕೊಂಡು ಇನ್ನು ಎಷ್ಟೋ ಪ್ಲೇಸ್ಗಳನ್ನ ಕವರ್ ಮಾಡಕ್ ಆಗ್ದೇನೆ ಬಂದಿದೀವಿ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳೋದು, ಅಟ್ಲೀಸ್ಟ್ ನೀವು ಆ ತರ ಪುಣ್ಯ ಭೂಮಿಗೆ ಹೋಗೋದೇ ಒಂದು ನಮ್ದು ಪಾಪ ಕರ್ಮಗಳೆಲ್ಲಾನು ಕಳೆದಿದ್ರೆ ಮಾತ್ರ ನಮ್ಗೆ ಅಲ್ಲಿ ಹೋಗಕ್ ಆಗುತ್ತೆ. ಸೊ ಆ ತರ ಪುಣ್ಯ ಭೂಮಿಗೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಿಮ್ದೆಲ್ಲಾನು ಕೆಲಸ ಏನ್ ಬಿಸಿ ಶೆಡ್ಯೂಲ್ ಎಲ್ಲ ಇದೆ ಅದನ್ನ 2 days ಆಚೆ ಇಟ್ಬಿಟ್ಟು ಕಂಪ್ಲೀಟ್ ಆಗಿ 2 days ಪುಣ್ಯ ಭೂಮಿಯಲ್ಲಿ ಸ್ವಲ್ಪ ದೇವ್ರ ದರ್ಶನ ಮತ್ತೆ ದೇವ್ರ ಹತ್ರ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಇಲ್ಲಿ ರಾಮ್ ಸೇತು ಇದೆ. ಅದಾದ್ಮೇಲೆ ಫ್ಲೋಟಿಂಗ್ ಸ್ಟೋನ್ ದೇವಸ್ಥಾನ ಕೂಡ ಇದೆ. ರಾಮ ಲಕ್ಷ್ಮಣ ಮತ್ತೆ ಸೀತಾಮಾತೆದು ದೇವಸ್ಥಾನ ಕೂಡ ಇದೆ. ಮತ್ತೆ ಇದು ದೇವಿ ಪಟ್ಟಣಮಲ್ಲಿ ಈ ದೇವಸ್ಥಾನ ಇದೆ. ಮತ್ತೆ ಪ್ರಪಂಚದಲ್ಲೇ ಮೊದಲ ಶಿವ ದೇವಸ್ಥಾನ ಅಂದ್ರೆ ಉತ್ತರ ಕೋಸಮಂಗೈಯಲ್ಲಿ ಇಲ್ಲಿಂದ ಒಂದು 20-25 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಅದು ಕೂಡ ಲೊಕೇಟ್ ಆಗಿದೆ. ಅದಾದ್ಮೇಲೆ ಧನುಷ್ಕೋಡಿ, ಆಲ್ರೆಡಿ ನೀವೇನಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡಿದ್ರೆ ಧನುಷ್ಕೋಡಿ ಕೂಡ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ರಾಮೇಶ್ವರಂ ವಿಸಿಟ್ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದ್ಸಲ ಆ ವಿಡಿಯೋಗಳನ್ನು ನೋಡ್ಕೊಂಬಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾವು ಜನಗಳೆಲ್ಲ ಓಡಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಈ ತರ ಒಂದು ಬ್ರಿಡ್ಜ್ ತರ ಕಟ್ಟಿದ್ರೆ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ. ಇಲ್ಲಿ ಹೋಗಿ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಆರಾಮಾಗಿ ನಾವು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ನೀವೇನ್ ನೋಡ್ತಾ ಇರ್ಬೋದು ಸಮುದ್ರದ ನಡುವೆ ದೇವಸ್ಥಾನ ಕಟ್ಟೋದಂದ್ರೆ ಅದು ಸುಮ್ನೆ ಅಲ್ಲ. ಸೊ ಅವರು ಕೂಡ ಬ್ರಿಡ್ಜ್ ತರ ತುಂಬಾನೇ ಕಷ್ಟಪಟ್ಟು ಮಾಡಿ ಇಟ್ಟಿದ್ದಾರೆ, ಬರೋರಿಗೆ ಭಕ್ತರಿಗೆ ಸಹಾಯ ಆಗ್ಲಿ ಅನ್ನೋಂತ ಒಂದು ರೀಸನ್ ಇಲ್ಲ. ಆಮೇಲೆ ಇಲ್ಲಿ 12 ಗಂಟೆಯಿಂದ ಮಧ್ಯಾಹ್ನ ಅನ್ನ ಪ್ರಸಾದ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ದೇವಸ್ಥಾನದ ಸ್ವಲ್ಪ ಆ ಕಡೆ ಹೋದ್ರೆ ಅರಳಿ ಮರ ಎಲ್ಲ ಇದೆ. ಸೊ ಅಲ್ಲಿ ಪ್ರಸಾದ ಕೂಡ ಇರುತ್ತೆ 12 ಗಂಟೆಯಿಂದ 4 ಗಂಟೆವರೆಗೂ. ನಮಗೂ ಗೊತ್ತಿರ್ಲಿಲ್ಲ, ಅಲ್ಲಿ ಹೋದ್ಮೇಲೆ ಅವರು ಬನ್ನಿ ಪ್ರಸಾದಕ್ಕೆ ಬನ್ನಿ ಅಂತ ಕರೆದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಪ್ರಸಾದನು ಕೂಡ ತಗೊಂಡು ಬಂದಿದ್ದಾಯ್ತು. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just
every step a beat we can make. Life's a tune, sing it till we break. Concrete warm under my bare feet. Crowds moving like a heartbeat. Skipping stones in city streams we find. Let's write a new story, leave the old behind. Someone's cooking love in the air, I swear. Every spark in their voices shows they care. Colors splash like secrets on these walls, while laughter echoes through the halls. Feel the world just turning slow. Let the breeze tell us where to go. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ನೀರು ನವಗ್ರಹಗೆ ಬರ್ತಾ ಇರುತ್ತೆ. ಇಲ್ಲಿ ಮಾತ್ರ ಜಾಗ ಬಿಟ್ಟಿದ್ದಾರೆ ಅಲ್ಲಿಗೆ ನೀರು ಹೋಗೋದಕ್ಕೆ, ಮತ್ತೆ ನಮ್ಗೆ ಎಲ್ಲಾರ್ಗು ಹೋಗೋದಕ್ಕೆ ಇಲ್ಲಿ ಮಾತ್ರ ಪರ್ಮಿಷನ್ ಇದೆ. ಅಂದ್ರೆ ಬೀಚ್ ವಾಟರ್ನ ಸಮುದ್ರ ನೀರನ್ನ ಮುಟ್ಟೋದಕ್ಕೆ ನಮಗೆ ಇಲ್ಲಿ ಮಾತ್ರ ಪರ್ಮಿಷನ್ ಇದೆ ಅಷ್ಟೇ ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಸೊ ಇದು ವಾಟರ್ ಫ್ಲೋ ಕಡಿಮೆ ಇದ್ದಾಗ ಈ ತರ ಜನಗಳನ್ನೆಲ್ಲಾರನು ದರ್ಶನಕ್ಕೆ ಮತ್ತೆ ನವಗ್ರಹ ಸುತ್ತೋದಕ್ಕೆ ಎಲ್ಲ ಬಿಡ್ತಾರೆ ಅಂತ ಹೇಳಿದ್ರು. ಬಟ್ ನಾವು ಹೋದಾಗ ವಾಟರ್ ಫ್ಲೋ ಜಾಸ್ತಿ ಇದ್ದಿದ್ರಿಂದ ನಮ್ಗೆ ಅಲ್ಲಿ ಸ್ವಲ್ಪ ದೂರದಿಂದನೇ ನಮಸ್ಕಾರ ಮಾಡೋದಕ್ಕೆ ಬಿಟ್ರು ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ನೀವು ಕೊಡುವಂತಹ ಒಂದು ಲೈಕ್ ಕಮೆಂಟ್ಸ್ ಇಂದಾನೆ ನಾವು ಇನ್ನೂ ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.